ತ್ರೇತಾಯುಗದ ಕಾಲ. ಒಂದು ಅಜ್ಞಾತ ದಿವ್ಯ ಘಟನೆಗೆ ಭರತ ಭೂಮಿ ಸಾಕ್ಷಿಯಾಗಲು ಹೊರಟಿತ್ತು. ಹಿಮಾಲಯದ ನಿಶ್ಶಬ್ದ ಮೌನದಲ್ಲಿ ದೇವತ್ವವೇ ಉಸಿರಾಡುತ್ತಿದ್ದಂತಿತ್ತು. ಮಂಜಿನ ಸಾಂದ್ರ ಆವರಣದೊಳಗೆ ಕಾಲವೇ ತನ್ನ ಗತಿಯನ್ನೇ ಮರೆತಂತಿತ್ತು. ಗಾಳಿಯು ನಿಧಾನವಾಗಿ ಹರಿದು ಪವಿತ್ರ ಮಂತ್ರಗಳ ಸ್ಫೂರ್ತಿಯನ್ನು ಹೊತ್ತು ಸಾಗುತ್ತಿತ್ತು. ನದಿಗಳು ನಿಶ್ಶಬ್ದವಾಗಿ ಹರಿದು ಭೂಮಿಯ ಹೃದಯದ ಲಯವನ್ನು ಪ್ರತಿಬಿಂಬಿಸುತ್ತಿದ್ದವು. ಆ ದಿವ್ಯ ಮೌನದ ಮಧ್ಯದಲ್ಲಿ ನಿಧಾನವಾಗಿ ಒಂದು ಪ್ರಕಾಶ ಉದಯಿಸಿತು. ಅದು ಸಾಮಾನ್ಯ ಬೆಳಕಲ್ಲ, ಅದು ಸ್ವರೂಪ ಶಕ್ತಿ. ಅದು ಮಾ ವೈಷ್ಣೋದೇವಿ. ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿ ಎಂಬ 3 ಮಹಾಶಕ್ತಿಗಳ ಸಂಯೋಗದಿಂದಲೇ ಬ್ರಹ್ಮಾಂಡವೇ ಕಂಪಿಸಿದಂತಾಯಿತು. ಆ ದಿವ್ಯ ಸಂಯುಕ್ತ ಜ್ಯೋತಿಯಿಂದಲೇ ವೈಷ್ಣವಿ ಎಂಬ ಅವತಾರ ಉದಯವಾಯಿತು. ಆದರೆ ಅವಳು ಕೇವಲ ಮಾನವ ರೂಪದವಳಲ್ಲ. ಅವಳ ಅಂತರಾಳದಲ್ಲಿ 3 ಲೋಕಗಳ ಶಕ್ತಿಯೇ ಒಂದಾಗಿ ನೆಲೆಸಿತ್ತು. ಅವಳು ಲೋಕದ ಆಟಗಳಲ್ಲಿ ತೊಡಗಲಿಲ್ಲ, ನಗುವಿನ ಲಹರಿಗಳಲ್ಲಿ ಮುಳುಗಲಿಲ್ಲ. ಅವಳ ಜೀವನವೇ ಧ್ಯಾನವಾಗಿತ್ತು, ಅವಳ ಅಸ್ತಿತ್ವವೇ ತಪಸ್ಸಾಗಿತ್ತು. ತ್ರೇತಾಯುಗದ ಕಾಲದಲ್ಲಿ ಧರ್ಮ ಮತ್ತು ಅಧರ್ಮದ ಸಂಘರ್ಷವು ಭೂಮಿಯನ್ನು ಆವರಿಸುತ್ತಿದ್ದ ಸಂದರ್ಭದಲ್ಲಿ ಶ್ರೀರಾಮನು ತನ್ನ ದಿವ್ಯ ಯಾತ್ರೆಯಲ್ಲಿ ಸಾಗುತ್ತಿದ್ದನು. ಆ ಸಂದರ್ಭದಲ್ಲೇ ಅವನ ಎದುರಿಗೆ ಒಂದು ದಿವ್ಯ ಪ್ರಕಾಶ ಪ್ರತ್ಯಕ್ಷವಾಯಿತು. ಆ ಪ್ರಕಾಶವೇ ವೈಷ್ಣವಿ. ಅವಳು ತನ್ನ ಮನದ ಅಂತರಾಳವನ್ನು ತೆರೆಯುತ್ತಾ ಹೇಳಿದಳು, ನಾನು ನಿಮ್ಮನ್ನು ನನ್ನ ಜೀವನ ಸಂಗಾತಿಯಾಗಿ ಸ್ವೀಕರಿಸಲು ಬಯಸುತ್ತೇನೆ. ಅವನು ನಿಧಾನವಾಗಿ ಹೇಳಿದರು, ಈ ಅವತಾರದಲ್ಲಿ ನಾನು ಸೀತಾದೇವಿಗೆ ಬದ್ಧನಾಗಿದ್ದೇನೆ. ಯುಗಗಳ ನಂತರ ನಾನು ಕಲ್ಕಿ ಅವತಾರದಲ್ಲಿ ಪುನಃ ಪ್ರತ್ಯಕ್ಷನಾಗುವೆನು. ವೈಷ್ಣವಿ, ಉತ್ತರ ದಿಕ್ಕಿನ ತ್ರಿಕೂಟ ಪರ್ವತದ ಕಡೆಗೆ ತೆರಳಿ ನಾನು ಮರಳಿ ಬರುವ ತನಕ ಅಲ್ಲಿ ತಪಸ್ಸನ್ನು ಆಚರಿಸು. ಆ ಬಳಿಕ ವೈಷ್ಣವಿ ಪರ್ವತಗಳ ದಾರಿ ಹಿಡಿದಳು. ಅವಳ ಪ್ರತಿಯೊಂದು ಹೆಜ್ಜೆಯೂ ಯುಗಗಳ ಕಥೆಯನ್ನು ತನ್ನೊಳಗೆ ಹೊತ್ತಿದ್ದಂತಿತ್ತು. ಅವಳು ಅರ್ಧಕುಮಾರಿ ಎಂಬ ಪವಿತ್ರ ಗುಹೆಗೆ ಪ್ರವೇಶಿಸಿದಳು. ಅಲ್ಲಿ ಅವಳು 9 ತಿಂಗಳ ಕಾಲ ತಪಸ್ಸಿನಲ್ಲಿ ನಿರತಳಾದಳು. ಅದು ಕೇವಲ ಧ್ಯಾನವಲ್ಲ, ಅದು ಅವಳ ಅಂತರಾತ್ಮದ ಪುನರ್ಜನ್ಮವಾಗಿತ್ತು. ದಿನದಿಂದ ದಿನಕ್ಕೆ ಅವಳೊಳಗಿನ ಶಕ್ತಿ ಉಕ್ಕಿ ಹರಿಯತೊಡಗಿತು. ಆದರೆ ಆ ಬೆಳಕಿನ ನಡುವೆ ಒಂದು ಕತ್ತಲೆ ಅವಳನ್ನು ಗಮನಿಸುತ್ತಿತ್ತು. ಅವನು ಭೈರವನಾಥ, ಅಹಂಕಾರದ ಮತ್ತು ಅಂಧಕಾರದ ಪ್ರತೀಕ. ಅವನೊಳಗೆ ಅಧಿಕಾರದ ದಾಹ ತುಂಬಿಕೊಂಡಿತ್ತು. ಅವನು ಘೋಷಿಸಿದನು, ಈ ಶಕ್ತಿ ನನ್ನದೇ ಆಗಬೇಕು. ಅವನು ವೈಷ್ಣವಿಯನ್ನು ಹಿಂಬಾಲಿಸತೊಡಗಿದನು. ವೈಷ್ಣವಿ ಅವನಿಗೆ ಎಚ್ಚರಿಕೆ ನೀಡಿದಳು, ಹಿಂತಿರುಗು, ಇದು ನಿನ್ನ ಮಾರ್ಗವಲ್ಲ. ನನ್ನನ್ನು ತಡೆಯಲು ಯಾರಿಗೂ ಸಾಧ್ಯವಿಲ್ಲ. ಆ ಕ್ಷಣದಲ್ಲೇ ಆಕಾಶವೇ ಗರ್ಜಿಸಿತು. ಯುದ್ಧ ಆರಂಭವಾಯಿತು. ಭೈರವನು ಅಗ್ನಿಚಕ್ರವನ್ನು ಸೃಷ್ಟಿಸಿದನು. ಅದು ಆಕಾಶವನ್ನು ಚೀರಿತು. ವೈಷ್ಣವಿ ಕಣ್ಣುಗಳನ್ನು ಮುಚ್ಚಿ ತನ್ನ ಸುತ್ತ ದಿವ್ಯ ಪ್ರಕಾಶ ವಲಯವನ್ನು ಸ್ಥಾಪಿಸಿದಳು. ಅವಳು ಘೋಷಿಸಿದಳು, ಅಹಂಕಾರವು ಸದಾ ಸತ್ಯದ ಮುಂದೆ ನಾಶವಾಗುತ್ತದೆ. ಆ ಅಗ್ನಿಚಕ್ರ ಕ್ಷಣಾರ್ಧದಲ್ಲಿ ಭಸ್ಮವಾಯಿತು. ಭೈರವನು ತನ್ನ ರೂಪವನ್ನು ವಿಸ್ತರಿಸಿ ಭೀಕರ ದೈತ್ಯ ಸ್ವರೂಪವನ್ನು ಪಡೆದನು. ಅವನು ಭ್ರಮೆಯ ಮಾಯೆಯನ್ನು ಸೃಷ್ಟಿಸಿದನು. ಭೂಮಿ ಅಗ್ನಿಯಲ್ಲಿ ಸುಡುತ್ತಿರುವಂತೆ, ಜನರು ಕಿರುಚುತ್ತಿರುವಂತೆ ದೃಶ್ಯಗಳು ಮೂಡಿದವು. ಆದರೆ ವೈಷ್ಣವಿ ಅರಿತುಕೊಂಡಳು, ಇದು ಕೇವಲ ಮಾಯೆ. ಅವಳ ದಿವ್ಯ ಶಕ್ತಿಯ ಬೆಳಕು ಆ ಭ್ರಮೆಯನ್ನು ನಾಶ ಮಾಡಿತು. ಆ ಕ್ಷಣದಲ್ಲಿ ವೈಷ್ಣವಿಯೊಳಗಿನ ಶಕ್ತಿ ಪುನಃ ಜಾಗೃತವಾಯಿತು. ಅವಳು ತನ್ನ ನಿಜ ಸ್ವರೂಪವನ್ನು ಪ್ರಕಟಿಸಿದಳು. ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿ ಎಂಬ ತ್ರಿಶಕ್ತಿಗಳು ಒಂದಾಗಿ ಅವಳೊಳಗೆ ಪ್ರತ್ಯಕ್ಷವಾದವು. ಅವಳು ಘೋಷಿಸಿದಳು, ಭೈರವ, ಇದು ನಿನ್ನ ಅಂತ್ಯ. ಒಂದು ಪ್ರಬಲ ದಿವ್ಯ ಪ್ರಹಾರದಲ್ಲಿ ಭೈರವನು ಸೋತು ಬಿದ್ದನು. ಅವನು ಕಣ್ಣೀರು ಹಾಕುತ್ತಾ ಕ್ಷಮೆ ಬೇಡಿದನು. ವೈಷ್ಣವಿ ಮೃದು ಸ್ವರದಲ್ಲಿ ಹೇಳಿದಳು, ನಿನ್ನ ಪಶ್ಚಾತ್ತಾಪ ಸತ್ಯವಾಗಿದೆ. ನನ್ನ ದರ್ಶನವನ್ನು ಪಡೆಯುವವರು ನಿನ್ನ ದರ್ಶನವನ್ನು ಪಡೆಯಬೇಕು. ಆ ಬಳಿಕ ವೈಷ್ಣವಿ ಗುಹೆಯಲ್ಲಿ 3 ಪವಿತ್ರ ಪಿಂಡಿಗಳಾಗಿ ಸ್ಥಿರಳಾದಳು. ಇಂದಿಗೂ ಭಕ್ತರು ಅವಳನ್ನು ಆರಾಧಿಸುತ್ತಿದ್ದಾರೆ. ಆದರೆ ಇನ್ನೂ ಒಂದು ಪ್ರಶ್ನೆ ಉಳಿದಿದೆ, ಕಲ್ಕಿ ಅವತಾರ ಯಾವಾಗ ಎಂಬುದು. ಮಂಜಿನ ಮೌನದಲ್ಲಿ ಇನ್ನೂ ಒಂದು ಅಸ್ಪಷ್ಟ ನೆರಳು ಚಲಿಸುತ್ತಿದೆ. ಆ ದಿವ್ಯ ವಚನ ಇನ್ನೂ ಜೀವಂತವಾಗಿದೆ ಮತ್ತು ಈ ಕಥೆ ಇನ್ನೂ ಸಂಪೂರ್ಣವಾಗಿ ಅಂತ್ಯಗೊಂಡಿಲ್ಲ.